ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಕರ್ನಾಟಕ ಗೃಹ ಮಂಡಳಿ KHB ನಿಮ್ಮ ಬೆಂಗಳೂರವರಿಗೆ ಗೊತ್ತೇ ಇರುತ್ತೆ, ಏನು ರಾಜೀವ್ ಗಾಂಧಿ ವಸತಿ ನಿಗಮ ಪಕ್ಕದಲ್ಲಿರುವಂತಹ KHB ಫ್ರೆಂಡ್. ಈ ಕರ್ನಾಟಕ KHB ಗೃಹ ಮಂಡಳಿಯಿಂದ ಈ ನಿವೇಶನ ಅಂದರೆ ಸೈಟ್ಗೆ ಆನ್ಲೈನಲ್ಲಿ ಅರ್ಜಿ ಕರೆಯಲಾಗಿದೆ ಫ್ರೆಂಡ್. ಆಸಕ್ತಿ ಇರೋವಂಥವ್ರು ನೀವು ನಿವೇಶನಕ್ಕೆ ಅರ್ಜಿ ಹಾಕಿ ಅದನಂತರ ಠೇವಣಿಗೆ ನೀವು ಈ ಲಾಟ್ರಿ ಮುಖಾಂತರ ಅವರು ಸೆಲೆಕ್ಟ್ ಮಾಡ್ತಾರೆ. ಅಂಥವ್ರು ನೀವೇನಾದ್ರು ಸೈಟ್ಗಳು ಬೇಕಾದರೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಫ್ರೆಂಡ್. ಈಗ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಅಮೌಂಟ್ ಎಷ್ಟಾಗುತ್ತೆ, ಮತ್ತು ಠೇವಣಿ ಎಷ್ಟು ಇಡಬೇಕು, ಮತ್ತು ಇಲ್ಲಿ ಬಡವ್ರಿಗೆ ಎಷ್ಟಿರುತ್ತೆ, ಶ್ರೀಮಂತರಿಗೆ ಎಷ್ಟಿರುತ್ತೆ, ಮಧ್ಯಮವರ್ತಿಗಳಿಗೆ ಏನು ರೇಟು ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ. ಮತ್ತು ಈ ಬೆಂಗಳೂರಿನಲ್ಲೂ ಸಹ ಹಲವಾರು ಕಡೆ KHB ಕಡೆಯವರು ಸೈಟ್ಗಳು ಮತ್ತು ಫ್ಲ್ಯಾಟ್ಗಳು ಮನೆಗಳು ನಿರ್ಮಾಣ ಮಾಡಿ ಆನ್ಲೈನಲ್ಲಿ ಅರ್ಜಿ ಕರೀತಾ ಇರ್ತಾರೆ. ಅಂಥವು ಸಹ ನಿಮಗೆ ವಿಷಯ ತಿಳಿಸ್ತೀನಿ. ಇನ್ನೂ ನಮ್ಮ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲ ಗೃಹ ಮಂಡಳಿ ಕಡೆಯಿಂದ ಏನೇ ಮಾಹಿತಿ ಬಂದರೂ ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಈಗ ವಿಷಯ ತಿಳಿಸ್ತೀನಿ ಫ್ರೆಂಡ್. ಬನ್ನಿ ಹಾಗಾದರೆ ನೋಡೋಣ ಇದು ಯಾವ ಜಾಗದಲ್ಲಿದೆ ಅಂತ. ನೋಡಿ, ನಮ್ಮ ಕರ್ನಾಟಕ ಎಲ್ಲ ಕಡೆಯೂ ಸಹ ಇದು ಸೈಟ್ಗಳಿಗೆ ಈ KHB ಕಡೆಯಿಂದ ಲಭ್ಯವಿರುತ್ತೆ. ಈಗ ನಿಮಗೆ ತಿಳಿಸ್ತಾ ಇರೋದು ಮಡಿಕೇರಿ ಜಿಲ್ಲೆಯಲ್ಲಿ ಇದು ಸೈಟ್ಗಳು ನಿವೇಶನ ಮಾಡಿದ್ದಾರೆ ಫ್ರೆಂಡ್. ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಇದು ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಏನು ಅರ್ಜಿ ಹಾಕೋಕ್ಕೆ ದಿನಾಂಕ ಯಾವ ಡೇಟಿಂದ ಪ್ರಾರಂಭ, ಯಾವ ಡೇಟಿಂದ ಕ್ಲೋಸ್ ಆಗಿದೆ ಅಂತ ತಿಳಿಸ್ತೀನಿ. ನೋಡಿ, 15/5/2026 ಅಂದರೆ 15ನೇ ತಾರೀಕಿಂದ ಅರ್ಜಿ ಪ್ರಾರಂಭ ಆಗಿದೆ. ಇದು ಕೊನೆಯ ದಿನಾಂಕ ನೀವು 16/6/2026 ಅಂದರೆ ಇನ್ನು 29 ದಿವಸ ಹತ್ತಿರ ಇದೆ. ನೀವು ಅರ್ಜಿ ಏನಾರು ಹಾಕೋಬೋದು. ಮತ್ತು ಇದು ಹೆಚ್ಚಿಗೆ ವಿವರ ಬೇಕು ಅಂದರೆ ನಾನು ವೆಬ್ಸೈಟು ಲಿಂಕ್ ಕೊಟ್ಟಿರ್ತೀನಿ. ವೆಬ್ಸೈಟ್ ಲಿಂಕಲ್ಲಿ ನೀವು ಎಲ್ಲ ಸರ್ಚ್ ಮಾಡ್ಕೋಬೋದು. ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇರ್ತೀನಿ. ಅದೇ ಥರ ನಮ್ಮ ಯೂಟ್ಯೂಬು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್. ಇದು KHB ಕಡೆಯಿಂದ ಮಡಿಕೇರಿ ಜಿಲ್ಲೆ, ಮಡಿಕೇರಿ ತಾಲೂಕು, ಮಡಿಕೇರಿ ಹೋಬಳಿ, ನಿಡುಪಡ್ಡಿ ಅನ್ನೋದರಲ್ಲಿ ಇದು ಸುಮಾರು 94 ಎಕರೆಯಲ್ಲಿ ಇದು ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್. ಇದು ಏನು ಪ್ರತಿ ಪಾರ್ಟಿ ಪ್ರಾಜೆಕ್ಟ್ ಲಿಮಿಟೆಡ್ ಜಂಟಿ ಸಹ ಭಾರತದಲ್ಲಿ ಇಲ್ಲಿ ಈ ಯೋಜನೆ ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಇದು ಕಾವೇರಿ ಬಡಾವಣೆ ಅಂತಲೂ ಸಹ ಇಲ್ಲಿ ಇಕ್ಕಿದ್ದಾರೆ ಫ್ರೆಂಡ್. ಈ ಹೆಚ್ಚಿನ ಮಾಹಿತಿಗಾಗಿ ಏನೋ ವೆಬ್ಸೈಟ್ ಸರ್ಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಏನು ಪ್ರತಿ ಪಾರ್ಟಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಜಂಟಿ ಸಹಯೋಗದಿಂದ ಇಲ್ಲಿ ಸೈಟ್ಗಳು ಅಂದರೆ ನಿವೇಶನಗಳು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸುಮಾರು 94.45 ಇಲ್ಲಿ ಅಭಿವೃದ್ಧಿಪಡಿಸಿ ಮೂಲಭೂತ ಸೌಕರ್ಯಗಳಿಂದ ಇಲ್ಲಿ ನಿವೇಶನ ಅಭಿವೃದ್ಧಿಪಡಿಸಿದ್ದಾರೆ. ನಿಮಗೆ ಸ್ಕ್ರೀನ್ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಅಲ್ಲಿ ಡ್ರಾಯಿಂಗ್ ಆಗಿರ್ಬೋದು ಮತ್ತು ಏನು ಇದು ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್. ಇಲ್ಲಿ ಮಡಿಕೇರಿ ಪಟ್ಟಣದಲ್ಲೇ ನಿವೇಶನ ಹೊಂದಲು ಸುವರ್ಣ ಅವಕಾಶ ಅಂತಲೂ ಕೊಟ್ಟಿದ್ದಾರೆ. ಈ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು, DK ಶಿವಕುಮಾರ್ ಮತ್ತು ವಸತಿ ಜಮೀರಮ್ಮನವರೆಲ್ಲ ಫೋಟೋಗಳು ಇಲ್ಲಿ ಲಭ್ಯವಿದೆ ಫ್ರೆಂಡ್. ಇಲ್ಲಿ ಅವರು ತಿಳಿಸ್ತಾ ಇರೋರು ಈ ಜಾಗದಲ್ಲಿ ನೀವೇನಾದ್ರು ಈ ಜಾಗದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಫ್ರೆಂಡ್. ರಸ್ತೆ ಉದ್ದವಾದಂಥ ರಸ್ತೆ 30 ಅಡಿ, 12 ಅಡಿ, 15 ಅಡಿ, 15 ಮೀಟರ್ಗಳು ಅಷ್ಟೇ ಇಲ್ಲಿ ರಸ್ತೆಗಳಿದ್ದಾವೆ. ನೀರಿನ ಸರಬರಾಜು, ಒಳಚರಂಡಿ, ಶುದ್ಧೀಕರಣ ಎಲ್ಲ ಬೀದಿಯಲ್ಲಿ ಲೈಟ್ಸ್ಗಳು ಎಲ್ಲ ಇಲ್ಲಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಂತಲೂ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಇಲ್ಲಿ ಸಾರ್ವಜನಿಕ ಮನೆ ಕಟ್ಟೋಕ್ಕೆ ಏನು ಸೌಲಭ್ಯ ಬೇಕು ಎಲ್ಲ ಸೌಲಭ್ಯಗಳು ಇಲ್ಲಿ ನಾವು ಒದಗಿಸ್ತೀವಿ ಅಂತಲೂ ತಿಳಿಸಿದ್ದಾರೆ ಫ್ರೆಂಡ್. ಇಲ್ಲಿ ಬ್ಯಾಂಕ್ ಸಾಲನೂ ಸಹ ಇಲ್ಲಿ ಸಿಗುತ್ತೆ ಅಂತ ತಿಳಿಸ್ತಾರೆ. ಇಲ್ಲಿ ಏನಾದರೂ ಇವು ಸೈಡ್ ತಂದರೆ ಮಡಿಕೇರಿ ಬ್ಯಾಂಕ್ ಸಾಲನೂ ಸಿಗುತ್ತೆ ಅಂತ ತಿಳಿಸ್ತಾರೆ. ಬನ್ನಿ ಹಾಗಾದರೆ ಯಾವ ಜಾಗದಲ್ಲಿ ಮಡಿಕೇರಿಯಲ್ಲಿ ಅಂತ ನಿಮಗೆ ತಿಳಿಸೋದಾದರೆ ನೋಡಿ, ಇಲ್ಲಿ ನಿಮಗೆ ವಿಷಯ ತಿಳಿಸ್ತೀನಿ. ಇಲ್ಲಿ ಆರ್ಥಿಕವಾಗಿ ಹಿಂದುಳಿದ ಬಡವರಿಗೂ ಸಹ ಇಲ್ಲಿ ಕರ್ನಾಟಕ ಗೃಹ ಮಂಡಳಿ ಕಡೆಯಿಂದ ಇಲ್ಲಿ ಇರುತ್ತೆ. ಅದು ಎಷ್ಟು ಸೈಟ್ಗಳು ನಿರ್ಮಾಣ ಇಲ್ಲಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಇಲ್ಲಿ ಫ್ರೆಂಡ್ ಕೊಡಗು ಜಿಲ್ಲೆ, ಮಡಿಕೇರಿ ತಾಲೂಕು, ಮಡಿಕೇರಿ ಹೋಬಳಿ ಮತ್ತು ನಿಡುಗಡಿ ಅಂತ ಇಲ್ಲಿ ಗ್ರಾಮದಲ್ಲಿ ಇದು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಏನು ಮಡಿಕೇರಿ ಜಿಲ್ಲೆ, ಮಡಿಕೇರಿ ತಾಲೂಕು, ಮಡಿಕೇರಿ ಹೋಬಳಿ, ನಿಡುಗಣಿ ಗ್ರಾಮದಲ್ಲಿ ಇಲ್ಲಿ ಇದು ನಿವೇಶನ ಸುಮಾರು 94 ಎಕರೆಯಲ್ಲಿ ಇದು ನಿರ್ಮಾಣ ಮಾಡ್ತಾಯಿದ್ದಾರೆ. 94.45 ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ ಫ್ರೆಂಡ್. ಇಲ್ಲಿ ಯಾವುದು ತಿಳಿಸ್ತಾ ಇರೋದು 6.9 ಮೀಟ್ರು ಮತ್ತು 12 ಮೀಟರ್ಸ್ ಮತ್ತು 9 × 9 15 ಮೀಟರ್ಸು ಇದೆ. 12.18 ಮೀಟರ್ಸ್ ಮತ್ತು
15 24 ಮೀಟರ್ ಇಷ್ಟು ಇಲ್ಲಿ ಅಳತೆ ಪ್ರಕಾರ ಇಲ್ಲಿರುತ್ತೆ. ಇಲ್ಲಿ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್. ನಿಮಗೆ ಏನಪ್ಪ ಅಂದರೆ ಇಲ್ಲಿ LIG ಮತ್ತು EWS, MIG, HIG 2 ಇಲ್ಲಿ ಬಡವರಿಗೆ ತೀರಾ ಮೀಡಿಯಂ ಬಡವರು ಮತ್ತು ಮಧ್ಯಮ ವರ್ಗಗಳು, ಶ್ರೀಮಂತರಿಗೆ, ಅತಿ ಹೆಚ್ಚು ಶ್ರೀಮಂತರು ಸಹ ಇಲ್ಲಿ ತಾಂಬೋದು ಅಂತ ತಿಳಿಸ್ತಾರೆ. ಬನ್ನಿ ಹಾಗಾದರೆ ಇದು ಏನೇನು ಬಡವರಿಗೆ ಎಷ್ಟಿದೆ ಅಂತ ನೋಡೋಣ ಫ್ರೆಂಡ್. EWS ಅಂದರೆ ಆರ್ಥಿಕವಾಗಿ ದುರ್ಬಲ ಹೊಂದಿದ್ದವರಿಗೆ ಇಲ್ಲಿ 32 ನಿವೇಶನಗಳು ಅಂತ ತಿಳಿಸಿದ್ದಾರೆ. 32 ನಿವೇಶನಗಳು. ಬಟ್ ಇಲ್ಲಿ ಅವರಿಗೆ ನೀವು ಅರ್ಜಿ ಹಾಕೋಕ್ಕೆ ಮೊದಲಿಗೆ ಠೇವಣಿ ಶುಲ್ಕ, ಅಂದರೆ ನೀವೇನಾದ್ರು ಅರ್ಜಿ ಹಾಕಿದ್ರೆ ಅದು ಅರ್ಜಿಗೂ ಸಹ ನೀವು ಅಮೌಂಟ್ ಕಟ್ಟಬೇಕಾಗುತ್ತೆ. ಠೇವಣಿ ಶುಲ್ಕ 300 ರೂಪಾಯಿ. ನೀವು 300 ರೂಪಾಯಿ ಮೊದಲಿಗೆ ಈ ಪೇಮೆಂಟ್ ಮುಖಾಂತರ ಮಾಡಿ ನಂತರ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಫ್ರೆಂಡ್. ಇಲ್ಲಿ ಮತ್ತು ಇವರಿಗೆ ಡೆಪಾಸಿಟು, ಅಂದರೆ ನೀವು ಅಲ್ಲಿ ಇದಕ್ಕೆ ನೀವು ಡೆಪಾಸಿಟ್ ಕಟ್ಟಬೇಕಾಗುತ್ತೆ. 50,000 ನೀವು ಡೆಪಾಸಿಟ್ ಕಟ್ಟಬೇಕಾಗುತ್ತೆ. 50,000 ಡೆಪಾಸಿಟ್ ಕಟ್ಟಬೇಕಾಗುತ್ತೆ. ಇವ್ರಿಗೆ ಚದರ ಅಡಿ 775 ರೂಪಾಯಿ. ಇವರು ಸ್ಕ್ವೇರ್ ಫೀಟಲ್ಲಿ 775 ರೂಪಾಯಿ ಇಲ್ಲಿ ಇವ್ರು ಬರುತ್ತೆ ಫ್ರೆಂಡ್. ನೆಕ್ಸ್ಟ್ ನೀವು ನೋಡೋದಾದರೆ LIG. ಈ LIGರಿಗೆ ಸುಮಾರು 179 ನಿವೇಶನಗಳು ಇಲ್ಲಿ ಇದ್ದಾವೆ ಫ್ರೆಂಡ್. ಅವರು ಅರ್ಜಿ ಸಲ್ಲಿಸೋಕ್ಕೆ ಠೇವಣಿ 500 ರೂಪಾಯಿ ಇಲ್ಲಿ ಕಟ್ಟಬೇಕಾಗುತ್ತೆ. ಅದೇ ಥರ ಇವರು ಡೆಪಾಸಿಟು 1,75,000 ಇವರು ಡೆಪಾಸಿಟ್ ಇಟ್ಬೇಕಾಗುತ್ತೆ. ಅಂದರೆ ನೀವು ಅವರು ಈ ಲಾಟ್ರಿ ಮುಖಾಂತರ ಕರೆದಾಗ ನೀವು ಸೆಲೆಕ್ಟ್ ಆಗಿ ಈ ಲಾಟ್ರಿ ಮುಖಾಂತರ ಇಷ್ಟು ಕಟ್ಟೋದ್ರೆ ನೀವು ಈ ಲಾಟ್ರಿಗೆ ಅವ್ರು ಏನು ಲಾಟ್ರಿ ಕೂಗ್ತಾರಲ್ಲ ಇಲ್ಲಿ ಅವ್ರಿಗೆ ಇಷ್ಟು ಅಮೌಂಟು ಪೇ ಮಾಡಬೇಕಾಗುತ್ತೆ ಫ್ರೆಂಡ್. ಇವ್ರಿಗೆ ಸ್ಕ್ವೇರ್ ಫೀಟು 1,550 ರೂಪಾಯಿ. ಅಂದರೆ ಇವ್ರಿಗೆ 1,550 ರೂಪಾಯಿ ಸ್ಕ್ವೇರ್ ಫೀಟ್ ಆಗಿರುತ್ತೆ. ಅದೇ ಥರ MISಗೆ ಟೋಟಲ್ 83 ಇದ್ದಾವೆ. ಇವ್ರಿಗೆ ಇಲ್ಲಿ ಮೀಟ್ರ್ ಲೆಕ್ಕನೂ ಕೊಟ್ಟಿದ್ದಾರೆ ಫ್ರೆಂಡ್. ಇಲ್ಲಿ 9.9 × 15 ಮೀಟ್ರ್ ಅಂತ ಕೊಟ್ಟಿದ್ದಾರೆ. ಮತ್ತು 83 ಅಂದರೆ 83 ಇವ್ರಿಗೆ ನಿವೇಶನಗಳು ಫ್ರೆಂಡ್. ಇವ್ರಿಗೆ 1,000 ರೂಪಾಯಿ ಇವರು ಅರ್ಜಿ ಹಾಕೋ ಶುಲ್ಕ. ಈಗ ಏನೋ 1,000 ರೂಪಾಯಿ ಅರ್ಜಿ ಹಾಕೋ ಶುಲ್ಕ ಇರುತ್ತೆ ಇವ್ರಿಗೆ. ನೀವೇನಾರ ಇದು ಡೆಪಾಸಿಟ್ ಇವ್ರಿಗೆ 2 lakhs ಅಂದರೆ 2 ಲಕ್ಷ ನೀವು ಡೆಪಾಸಿಟ್ ಕಟ್ಟಬೇಕಾಗುತ್ತೆ. 2 ಲಕ್ಷ ಡೆಪಾಸಿಟ್ ಕಟ್ಟಬೇಕಾಗುತ್ತೆ ಫ್ರೆಂಡ್. ಇವ್ರಿಗೂ ಸಹ ಸ್ಕ್ವೇರ್ ಫೀಟು ಚದರ ಅಡಿ ಏನು ಅಂತ ಹೇಳ್ತಾರಲ್ಲ 1,550 ರೂಪಾಯಿ ಇಲ್ಲಿ ಸ್ಕ್ವೇರ್ ಫೀಟಲ್ಲಿ ಇರುತ್ತೆ. ನಂತರ ಇವ್ರಿಗೆ HIGವ್ರಿಗೂ ಸಹ ಇಲ್ಲಿ ಅವ್ರಿಗೆ 12 × 18 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಇವ್ರಿಗೆ 139 ನಿವೇಶನಗಳು ಇದ್ದಾವೆ ಫ್ರೆಂಡ್. ಇವ್ರಿಗೆ ಹತ್ತತ್ರ 1,500 ರೂಪಾಯಿ ಇವರು ಅರ್ಜಿ ಶುಲ್ಕ. ನೀವು ಅಪ್ಲಿಕೇಶನ್ಗೆ ಅಮೌಂಟು ಪೇ ಮಾಡಬೇಕು ಅಂದರೆ 1,500 ರೂಪಾಯಿ ನೀವು ಪೇ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತು ಇವ್ರಿಗೆ 2.5 ಲಕ್ಷ ರೂಪಾಯಿ ಇವರು ಠೇವಣಿ ಇಡಬೇಕಾಗುತ್ತೆ. ಈ ಲಾಟ್ರಿಗೆ ಅವ್ರು ಕೊಡೋಕ್ಕೆ ಹರಾಜಿಗೆ ಠೇವಣಿ ಇಡಬೇಕಂತ 2.5 ಲಕ್ಷ ರೂಪಾಯಿ ಇವ್ರು ಠೇವಣಿ ಇಡಬೇಕಾಗುತ್ತೆ ಫ್ರೆಂಡ್. ಇವ್ರು ಸ್ಕ್ವೇರ್ ಫೀಟ್ ಮಾತ್ರ ಮಾಮೂಲಿ 1,550 ರೂಪಾಯಿ ಸ್ಕ್ವೇರ್ ಫೀಟಲ್ಲೇ ಇರುತ್ತೆ. ಲಾಸ್ಟು HIG ಸೆಕೆಂಡು. ಇವ್ರಿಗೆ ಮೀಟ್ರು 15 × 24 ಮೀಟರ್ ಲೆಕ್ಕದಲ್ಲಿ ಇರುತ್ತೆ ಫ್ರೆಂಡ್. ಇದು ನಿಮಗೆ 26 ನಿವೇಶನಗಳು ಇಲ್ಲಿ ಸಿಗ್ತವೆ ಫ್ರೆಂಡ್. ನಿಮಗೆ 1,500 ರೂಪಾಯಿ ಇವ್ರಿಗೂ ಸಹ 1,500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಮತ್ತು 2.5 ಲಕ್ಷ ರೂಪಾಯಿ ಇವರು ಸಹ 2.5 ಲಕ್ಷ ರೂಪಾಯಿ ಠೇವಣಿ ಇಡಬೇಕಾಗುತ್ತೆ, ಅಂದರೆ ಡೆಪಾಸಿಟ್ ಇಡಬೇಕಾಗುತ್ತೆ. ನಂತರ ಸ್ಕ್ವೇರ್ ಫೀಟು 1,550 ರೂಪಾಯಿ ಫ್ರೆಂಡು. ಇಲ್ಲಿ ಟೋಟಲ್ಲು EWS ಅಂದರೆ ಆರ್ಥಿಕವಾಗಿ ದುರ್ಬಲ ಹೊಂದಿದವರಿಗೆ 775 ರೂಪಾಯಿ. ಅದು ಬಿಟ್ಟರೆ ಇನ್ನೆಲ್ಲ ಡಬಲೇ. ಈಗ 1,550 ರೂಪಾಯಿ ಎಲ್ಲರೂ HIG ಆಗಿರ್ಬೋದು, LIG ಆಗಿರ್ಬೋದು, MIG ಆಗಿರ್ಬೋದು ಎಲ್ಲರಿಗೂ ಸಹ ಇಲ್ಲಿ ಸ್ಕ್ವೇರ್ ಫೀಟಲ್ಲಿ 1,550 ರೂಪಾಯಿ ಇಲ್ಲಿರುತ್ತೆ. ಏನಪ್ಪ ಅಂದರೆ ಇವ್ರಿಗೆ ಡೆಪಾಸಿಟು ಮತ್ತು ಠೇವಣಿಗಳು ಒಂಚೂರು ಹೆಚ್ಚು ಕಮ್ಮಿ ಇರುತ್ತೆ ಅಂತ ನಿಮಗೆ ತಿಳಿಸ್ತೀನಿ ಬಟ್ ಇವರಿಗೆ ಬಡವರಿಗೆ ಏನು LIG ಅಂತ ಏನಿರ್ತಾರೋ ಅವರು SC/ST ಆಗಿದ್ದರೆ ಡಾಕ್ಯುಮೆಂಟ್ಸ್ಗಳು SC/ST ಡಾಕ್ಯುಮೆಂಟ್ಸ್ಗಳು ಮತ್ತು ತಹಸೀಲ್ದಾರಿಂದ ಪಡ್ಕೊಂಡಿರೋಂಥ ಇರಬೇಕು. ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, SC/ST ಸರ್ಟಿಫಿಕೇಟ್ಗಳು, ಮತ್ತು ಇವರು ಆದಾಯ ಮಿತಿನೂ ಕೇಳಿದ್ದಾರೆ. ಈ SC/STಗೆ ಆದಾಯ ಮಿತಿ ಹಳ್ಳಿಗಳಲ್ಲಿ 1,20,000 ಲಿಮಿಟಲ್ಲಿರಬೇಕು. ಗ್ರಾಮೀಣ ಪ್ರದೇಶದವರೆಗೆ 1,20,000 ರೂಪಾಯಿ ಇರಬೇಕು. ಅದೇ ನಗರ ಪ್ರದೇಶದಲ್ಲಿ ಸುಮಾರು 2 ಲಕ್ಷ ರೂಪಾಯಿವರೆಗೂ ಆದಾಯ ಮಿತಿ ಇವರು ಕೇಳಿದ್ದಾರೆ. ಅದು ತಹಸೀಲ್ದಾರು ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ ಇರಬೇಕು. ಆ ಥರದವು ಇಲ್ಲಿ ಅವರು ತಿಳಿಸಿದ್ದಾರೆ. ಫ್ರೆಂಡ್ ಇಷ್ಟು ಇಲ್ಲಿ ಇದ್ದಾರೆ. ನೀವು ಏನಾರ ಹೀಗೆ ಮಡಿಕೇರಿಯಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಮಿನಿಮಮ್ 10 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ನೀವು ಯಾರಾದರೂ ತಮ್ಮದು. ಬಟ್ 10 ವರ್ಷ ಇಲ್ಲಿ ಮ್ಯಾಕ್ಸಿಮಮ್ ಇವ್ರು ಕೇಳ್ತಾ ಇದ್ದಾರೆ. 10 ವರ್ಷ ಮಿನಿಮಮ್ ಆಗಿ ಅರ್ಜಿ ಸಲ್ಲಿಸೋಕ್ಕೆ ಇರಬೇಕು. ಮತ್ತು ಈ ಲಾಟ್ರಿ ಮುಖಾಂತರ ಈ ಸೈಟ್ಗಳು ಎಲ್ಲ ಈ ಲಾಟ್ರಿ ಮುಖಾಂತರ ಇರ್ತವೆ.
ಇದರಲ್ಲಿ ಹಲವಾರು ಷರತ್ತುಗಳಿದ್ದಾವೆ. ಈ ಷರತ್ತುಗಳು ಅಂತ ನಿಮಗೆ ತಿಳಿಸ್ತೀನಿ. ಈ ಷರತ್ತುಗಳನ್ನು ಏನು ಅಂದರೆ ಒಂದೇ ಸರಿ ನೀವು ಅರ್ಜಿ ಹಾಕಕ್ಕೆ ಅಮೌಂಟ್ ಕಟ್ಟಬೇಕಾಗುತ್ತೆ. ಈಗ ನಿಮ್ಗೆ ತಿಳಿಸ್ತೆ, 300 ರೂಪಾಯಿ, 500 ರೂಪಾಯಿ, 1,500 ರೂಪಾಯಿ ಅರ್ಜಿ ಶುಲ್ಕ ಇಲ್ಲಿ ವಾಪಸ್ ಕೊಡೋಲ್ಲ. ನೀವೇನಾರ ಅಮೌಂಟು ಫುಲ್ಲು ಪೇ ಮಾಡಿ ಈ ಲಾಟ್ರಿ ಮುಖಾಂತರ ಏನಾರ ನಿಮಗೆ ಸೆಲೆಕ್ಟ್ ಆಗಲಿಲ್ಲ ಅಂದರೆ ಆ ದುಡ್ಡು ಬಡ್ಡಿ ಇಲ್ಲದೇ ವಾಪಸ್ ನಿಮಗೆ ರಿಟರ್ನ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ನೀವು ಸೆಲೆಕ್ಟಾಗಿ ಏನಾರ ನಮಗೆ ಬೇಡ ಅಂತ ಅಂದರೆ ಅದು ಅವರು ಜೊತೆ ಮಾತಾಡ್ಕೋಬೇಕು. ಮತ್ತು ಇನ್ನೊಂದು, ನೀವೇನಾರ ಸೆಲೆಕ್ಟಾಗಿ ಬೇರೆಯವ್ರಿಗೆ ಕೊಡ್ತೀವಿ ಅಂದರೂ ಇಲ್ಲಿ ಇಲ್ಲ ಅಂತ ತಿಳಿಸಿದ್ದಾರೆ. ನೀವು ಸೆಲೆಕ್ಟ್ ಆಗಿ ಲಾಟ್ರಿ ಮುಖಾಂತರ ಸೆಲೆಕ್ಟ್ ಆಗಿರ್ತೀರ, ನಿಮಗೆ ಬೇಡ ನಾವು ಬೇರೆಯವ್ರಿಗೆ ಕೊಡ್ತೀವಿ ಅಂದರೂ ಇಲ್ಲಿ ಅದು ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇಷ್ಟು ಇಲ್ಲಿ ನಿಮಗೆ ಷರತ್ತುಗಳು ಹೆಚ್ಚಿನ ಮಾಹಿತಿಗಾಗಿ ಜಾಸ್ತಿ ಲೆಂತ್ ಆಗ್ಬಿಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ನೋಡ್ಕೊಂಡು ನೀವು ಎಲ್ಲ ಸರ್ಚ್ ಮಾಡ್ಕೊಂಡು ವಿವರ ತಿಳ್ಕೊಬೋದು. ಆ್ಯಂಡ್ ಇಲ್ಲಿ ಏನೋ KHB ಅಂದರೆ ಎಲ್ಲ ಸಂಪೂರ್ಣವಾಗಿ ವಿವರ ಕೊಟ್ಟಿದ್ದೀನಿ. ಈ ಮಡಿಕೇರಿ ಜಿಲ್ಲೆ ಏನಿದೆಯೋ ಮಡಿಕೇರಿ ಹತ್ರನೇ ಮಡಿಕೇರಿ ನಿಡಗಣಿ ಅಂತ ಏನಿದೆಯೋ ಅಲ್ಲಿ ಈ ಸೈಟ್ಗಳು ಲಭ್ಯವಿರುತ್ತವೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ಇನ್ನೂ ನಾವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್.